ದೇಶಕ್ಕೆ ಮತ್ತೊಂದು ಮಹಾಮಾರಿ ಸೋಂಕು ಕಾಲಿಟ್ಟುಬಿಟ್ಟಿದೆಯಾ ಇಲ್ಲಿ? ಕೋವಿಡ್ ವೈರಸ್ ಹಾವಳಿ ಬೆನ್ನಲ್ಲೇ ಮತ್ತೊಂದು ವೈರಸ್ ಇಲ್ಲಿ ಕಾಣಿಸ್ಕೊಳ್ತಾ ಇದೆ. GBS ಸಿಂಡ್ರೋಮ್ಗೆ ಪುಣೆಯಲ್ಲಿ ಮೊಟ್ಟ ಮೊದಲ ಬಲಿಯಾಗಿದೆ. ಇಲ್ಲಿ ಗಿಲ್ಲೈನ್ ಬರ್ರೆ ಅಂತ ಹೇಳಿ ಸಿಂಡ್ರೋಮ್ಗೆ ಪುಣೆಯಲ್ಲಿ ಮೊಟ್ಟ ಮೊದಲ ಬಲಿಯಾಗಿರೋದಿಲ್ಲಿ. ಅಲ್ಲದೆ GBS ಸೋಂಕಿತರ ಸಂಖ್ಯೆ 101ಕ್ಕೆ ಏರಿಕೆಯಾಗಿದೆ. ಇದೇನೋ ಕೋವಿಡ್ ಅಂತ ಎಲ್ಲರೂ ಮಾತನಾಡ್ತಿರ್ತಕ್ಕಂಥ ಹೊತ್ತಲ್ಲೇ ನಾವು ಚೆಕ್ ಮಾಡಿಕೊಂಡಾಗ ಗಿಲ್ಲೈನ್ ಬರ್ರೆ ಅಂತ ಹೇಳಿ ಇದೊಂದು ಹೊಸ ಸಿಂಡ್ರೋಮ್ ಅಲ್ಲಪ್ಪ, ಇದು ಯಾವ ಥರ ಬರ್ರೆ ಇದು ಅಂತ ಜನ ಇದು ಬಂದು ಯಾವ ಥರ ಬರ್ರೆ ಹಾಕುತ್ತೋ ಗೊತ್ತಿರವಲ್ಲಪ್ಪ ಅಂತೇಳಿ ಒದ್ದಾಡ್ತಾ ಇದ್ದಾರೆ. ಮಾನವನ ಪ್ರತಿಕಾಯ ಸಾಮರ್ಥ್ಯವನ್ನು ಕುಗ್ಗಿಸುವಂಥ ವೈರಸ್ ಇದು. ನೋಡಿ, ನಿಮ್ಗೆ ಯಾವುದೇ ಕಾಯಿಲೆ ಬಂದರೂ ನಿಮ್ಮ ದೇಹದ ಒಳಗೆ ಒಂದು ರೋಗ ನಿರೋಧಕ ವ್ಯವಸ್ಥೆ ಇರುತ್ತೆ. ಒಂದು ಯಾರೋ ಬಂದ ತಕ್ಷಣ ಅದು ಹಾಗೆ ರಿಸೀವ್ ಮಾಡಿಬಿಡಲ್ಲ, ಫೈಟ್ ಮಾಡುತ್ತೆ, ಆ ಶತ್ರುವನ್ನು ಹೊರಗಡೆ ದಬ್ಬುತ್ತೆ. ಆದರೆ ಮಾನವನ ಈ ರೋಗ ನಿರೋಧಕ ಶಕ್ತಿ ಇದೆಯಲ್ಲ, ಈ ಪ್ರತಿಕಾಯ ಸಾಮರ್ಥ್ಯ ಇದೆಯಲ್ಲ, ಇದನ್ನೇ ಡೌನ್ ಮಾಡಿಬಿಡುವಂಥ ವೈರಸ್ ಇದು. ಇದೇ ಡೌನ್ ಆದ ತಕ್ಷಣ ಯಾವ ಶತ್ರು ಬೇಕಾದ್ರೂ ಬಂದು ಒಳಗಡೆ ಸೇರಿಕೊಳ್ಬಹುದು, ಯಾವ ರೀತಿಯಲ್ಲಿ ಬೇಕಾದರೂ ನಮ್ಮ ಲಂಗ್ಸನ್ನು ಹಾಳು ಮಾಡಬಹುದು, ಬ್ರೈನನ್ನು ಹಾಳು ಮಾಡಬಹುದು, ಹೃದಯ ಬಡಿತ ನಿಲ್ಲಿಸಬಹುದು, ಬ್ಲಡ್ ಪ್ರೆಷರ್ ಏರ್ಪೇರ್ ಮಾಡಬಹುದು. ಈ ರೀತಿಯಾಗಿ ಆ ರೀತಿಯ ವೈರಸ್ ಅಂತ ಇದೊಂದು ಅಪರೂಪದ ಕಾಯಿಲೆ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. GBS ಸಿಂಡ್ರೋಮ್ ಮನುಷ್ಯನ ದೇಹವು ಹಠಾತ್ತನೆ ಮರಗಟ್ಟುವಂತೆ ಮಾಡುತ್ತಂತೆ. ನೋಡಿ, ಇದು ಇದ್ದಕ್ಕಿದ್ದಂತೆ ಮರಗಟ್ಟೆ ಬಿಡೋದು. ಕೆಲವು ಸತಿ ನಾವು ಹೇಳ್ತೀವಿ, ಒಂದೇ ಕಡೆ ಕೂತಿದ್ದಾಗ ಜೋಮ್ ಹಿಡಿದು ಬಿಡ್ತಪ್ಪ ಅಂತಾರೆ. ಅದರಲ್ಲಿ ಬ್ಲಡ್ ಸಪ್ಲೈ ಆಗಿರಲ್ಲ ಅಲ್ಲಿ ಅಂಥೇಳಿ, ಆಗ ಅದು ಸ್ಪರ್ಶಜ್ಞಾನ ಕಳ್ಕೊಂಡ್ಬಿಡುತ್ತದು. ಬ್ಲಡ್ ಸಪ್ಲೈ ಅಲ್ಲಿ ಇಲ್ಲ ಅಂತ ಹೇಳಿದಾಗ ಸ್ಪರ್ಶಜ್ಞಾನ ಕಳ್ಕೊಂಡ್ಬಿಡುತ್ತಲ್ಲ, ಆಗ ಅದು ಕಾಲು ಮರಗಟ್ಬಿಡ್ತಪ್ಪ ಅಂತಾರಲ್ಲ, ಹಾಗೆ ಮರಗಟ್ಟುವಂತೆ ಮಾಡುತ್ತೆ. ಕೈ ಕಾಲು ಹಾಗೂ ಸ್ನಾಯುಗಳನ್ನು ದುರ್ಬಲ ಮಾಡುತ್ತೆ. ನೀರಿನ ಮೂಲಗಳಿಂದ ಈ ಸೋಂಕು ಹರಡುವಂಥ ಶಂಕೆ ಇದೆ. GBS ಚಿಕಿತ್ಸೆ ಇದೆಯಲ್ಲ, ಅತ್ಯಂತ ದುಬಾರಿ ಚಿಕಿತ್ಸೆ ಇದು. ಒಂದು ಇಂಜೆಕ್ಷನ್ಗೆ 20,000 ರೂಪಾಯಿ ಖರ್ಚು ಮಾಡಬೇಕು. ಇದಕ್ಕೆ ವೈರಸ್ ಅಟ್ಯಾಕ್ ಆಗಿಬಿಟ್ರೆ ಮೆದುಳಿನ ನರಗಳಿಗೆ ಎಫೆಕ್ಟ್ ಆಗುತ್ತೆ. ಇದರಿಂದ ನರದೌರ್ಬಲ್ಯ, ಪಾರ್ಶ್ವವಾಯು ಆಗಬಹುದು ಅಂತ. ಸೋಂಕಿನಿಂದ ಗುಣಮುಖರಾದರೂ ಕೂಡ ನಡೆಯೋದಕ್ಕೇ 1 ವರ್ಷಕ್ಕಿಂತ ಹೆಚ್ಚಿನ ಸಮಯ ಬೇಕಾಗುತ್ತಂತೆ. ಹಾಗಾಗಿ ಹುಷಾರು. ಸಾಧ್ಯವಾದಷ್ಟು ನೀರನ್ನು ಕುದಿಸಿ, ಆರಿಸಿ, ಶೋಧಿಸಿ ಕುಡಿಯುವುದು ಒಳ್ಳೆಯದು.